ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ಶೈಲು ಸ್ವಲ್ಪ ಹೊರಗಡೆ ಹೋಗ್ತಿದ್ದೀವಿ. ಮನೆಗೆ ಸ್ವಲ್ಪ ಒಂದಿಷ್ಟು ಸಾಮಗ್ರಿಗಳು ಬೇಕು. ಏನೆಲ್ಲ ತರ್ತೀವಿ ಏನು ಅಂತ ಕೂಡ ತೋರಿಸ್ತೀವಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಬನ್ನಿ. ಇವತ್ತು ನಮ್ಮನೆ ಅಕ್ಕಿ ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿ ಅಂದರೆ ನಾವು ಇದನ್ನು ಉದ್ದಿನಬೇಳೆ ಎಲ್ಲ ದೋಸೆ ಅಥವಾ ಬೇರೆ ಥರ ಮಾಡ್ತೀವಿ. ಅದು ನನಗೆ ನಿಜ ಇಷ್ಟ ಆಗೋಲ್ಲ, ಯಾಕೋ ಗೊತ್ತಿಲ್ಲ. ಸಾಫ್ಟ್ ಇರುತ್ತೆ ಅಂತೇಳಿ ನಾವು ಇದು ಅಕ್ಕಿ ಅಂದರೆ ಸ್ವಲ್ಪ ಅನ್ನ ಮಾಡಿರ್ತೀವಲ್ಲ, ಅನ್ನ ಮತ್ತು ಅಕ್ಕಿ ಎರಡನ್ನೂ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದು ನೆನೆಸ್ಬಿಟ್ಟು ನೈಟು ರುಬ್ಬಿ ಮಡಗ್ಬಿಟ್ಟು ಬೆಳಗ್ಗೆ ಮಾಡ್ತಂದರೆ ಸೇಮ್ ದೋಸೆ ಥರನೇ ಬರುತ್ತೆ. ಸಾಕು ಟೇಸ್ಟ್ ಅಂತೂ ಡಿಫ್ರೆಂಟಾಗಿರುತ್ತೆ. ಇದು ನಮ್ಮ ಮನೇಲಿ ಯಾವಾಗಲೂ ವಾರದಲ್ಲಿ ಒಂದ್ಸರಿ ನಾನು ಮಾಡ್ತೀನಿ. ದೋಸೆ ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ತಿನ್ನೋದಿಲ್ಲ ದೋಸೆನ, ಯಾಕಂದರೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ದೋಸೆ ತಿನ್ನಲ್ಲ, ನನಗೂ ದೋಸೆಗೂ ಆಗಿ ಬರೋಲ್ಲ. ಇದಕ್ಕೆ ಸಾಕಾಗಿರುತ್ತೆ ನೋಡಿ. ಕಾಂಬಿನೇಷನ್ ಏನು ಬೇಕಾದ್ರೂ ಮಾಡ್ಕೊಬೋದು. ಚಿಕನ್ ಗ್ರೇವಿ, ಮಟನ್ ಗ್ರೇವಿ, ಬೋಟಿ ಗೊಜ್ಜು, ಅದು ಯಾವುದೂ ಆಗಲಿಲ್ಲ ಅಂದರೆ ಕೊನೆಗೆ ಚಟ್ನಿ ಪಲ್ಯ ಎಲ್ಲದೂ ಚೆನ್ನಾಗಿರುತ್ತೆ. ನನ್ನ ಫೇವ್ರೇಟ್ ಅಕ್ಕಿ ದೋಸೆ. ಅಕ್ಕಿ ರೊಟ್ಟಿ ಅಲ್ಲ, ಇದು ದೋಸೆ ಥರನೇ ಬರುತ್ತೆ. ತೆಳ್ಳಗೆ ಬರುತ್ತೆ, ಏನು ಮಂದ ಆಗೋದಿಲ್ಲ, ಏನಿಲ್ಲ, ಚೆನ್ನಾಗಿ ಬರುತ್ತೆ ಒಟ್ಟಲ್ಲಿ ದೋಸೆ. ನೋಡಿ ಹೋಗ್ಬೇಕಾದ್ರೆ ತೋರಿಸ್ತೀನಿ ನಾನು ಅದನ್ನು ಇಟ್ಬಿಟ್ಟು. ನೋಡಿ ಎಷ್ಟು ಇದಾಗಿ ಬರ್ತಿದೆ ನೋಡಿ, ಚೆನ್ನಾಗಿ ಬರುತ್ತೆ. ಅದಕ್ಕೆ ಎಲ್ಲೂ ಕೂಡ ಕಚ್ಕೊಂಡಿಲ್ಲ, ನೀಟಾಗಿ ಬೇಯುತ್ತೆ. ಏನಿಲ್ಲ, ಬೇಕು ನೀವು ಮಾಡ್ಕೋಬೇಕು ಅಂದರೆ ನೈಟು ಬೆಳಗ್ಗೆ ಟೈಮೇ ನೆನೆಸ್ಬಿಡಿ. ಬೆಳಗ್ಗೆ ಅಂದರೆ ಒಂದು ಮಧ್ಯಾಹ್ನ 12 ಗಂಟೆ ಮೇಲೆ ಸ್ವಲ್ಪ ಅನ್ನ ಮತ್ತು ಅಕ್ಕಿ ಸ್ವಲ್ಪ ಹಾಕಿದ್ರೆ 1 ಸ್ಪೂನಷ್ಟು ಉದ್ದಿನಬೇಳೆ ಅಷ್ಟೇ ಹಾಕ್ತೀನಿ ಅಂದರೆ, ಇಲ್ಲಾಂದ್ರೆ ಅದನ್ನು ಹಾಕೋಂಗಿಲ್ಲ. ನೈಟ್ ರುಬ್ಬಿಟ್ಬಿಟ್ಟು ಉಪ್ಪಾಕಿ ಕಲಿಸ್ಬಿಟ್ಟು, ಸೋಡಾ ಗಿಡ ಏನೂ ಹಾಕೋಲ್ಲ ನಾವು, ಸೋಡಾ ಹಾಕ್ಬಿಡಿ. ಮತ್ತು ರೊಟ್ಟಿನ ಈ ರೀತಿ ದೋಸೆ ರೀತಿ ಮಾಡ್ಕೊಬೋದು. ಎಣ್ಣೆ ಹಾಕ್ಬಿಟ್ಟೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಸ್, ನಮ್ಮ ಮನೆ ಇದಕ್ಕೆ ದೋಸೆಗೆ ಇವತ್ತು ಬೀಟ್ರೂಟ್ ಗೊಜ್ಜು ಮಾಡ್ತಾರೆ. ಇದು ಬುಜ್ಜಿ ಬೇಬಿಗೋಸ್ಕರ ಸ್ವಲ್ಪ ಹಾಕೊಂಡ್ರದ್ದು. ಒಂದು ದೋಸೆ, ಒಂದು ಸ್ವಲ್ಪ ಪಲ್ಯ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ? ಎಷ್ಟು ಚೆನ್ನಾಗಿರುತ್ತೆ, ನೀವು ಮಾಡ್ಕೊಳ್ಳಿ. ಇವತ್ತು ನಾನು ಇವತ್ತು ಕಲರ್ಸ್ನೆಲ್ಲ ಹಿಂಗೆ ಮಾಡ್ಬಿಟ್ಟೆ. ಅದು ದಾರ ಥರ ಇರ್ತಿರಲ್ಲ ಧೂಳು, ಅದನ್ನ ಅವರಿಗೆಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಹುಡುಗಿಗೆಲ್ಲ ಹಾಕ್ಬಿಟ್ಟೆ ಬುಕ್ಕೆನೆ. ಹುಡುಗಿಗೆಲ್ಲ ಹಂಗೆ ಮಾಡೋದು ತಪ್ಪಲ್ಲ, ಬೇಡ. ಈಗ ಗುಡ ಅಂದ್ರೆ ನಿನ್ನ ಮೇಮು ಡ್ರಾಮನೂ ಮಾಡ್ತಾರಾ? ಓಕೆ, ಹೋಗಿ ಬಾಯ್. ಸ್ಕೂಲ್ಗೆ ಲೇಟ್ ಆಯಿತು, ನಡೆಸುವಾಕೋ. ಅವನೇನು ತಪ್ಪು ಮಾಡಿದ್ರು ಬಂದು ಹೇಳಬೇಕು. ಸೇವಂತಿಗೆ ಹೂ ಇರಲಿಲ್ವವ? ಓಕೆ ಓಕೆ ಓಕೆ. ಏನಮ್ಮ ಹೂ ನೀನು ತಿಂತೀಯಾ? ಇದಕ್ಕೆ ನೀರು ಹಾಕ್ಬೇಕು ಬಿಟ್ಟ. ನಾನು ಹಾಕಿದೆ. ಯಾರು ಗಂಟ್ಲು ಕಡೆ ಸಿಗ್ಸಾರ? ಬುಜ್ಜಿನೇ ಮಾಡೋದು. ಇಲ್ಲಿ ತಂದು ಗಂಟ್ಲು ಕಡೆ ನಾನು ಮೊನ್ನೆ ನೈಟ್ ಹಾಕಿದೆ. ನಾನು ಕುಡಿಯೋಕ್ಕಂತ ಕೊಟ್ಟಿದ್ದಿಲ್ಲ ಹೊರಗಡೆ ವಾಕ್ ಮಾಡಾಗ, ಆಗ ನಾನು ಹಾಕಿದೆ. ಬಾ ಹೋಗಿ ಬಾ. ಇವ್ರು ಬರಲೇ ಇಲ್ವಲ್ಲ ಪುಟ? ಅದೇ ಲೈನ್ ಮೆನ್ಸು ಏನ್ರಿ? ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಕಣ್ರಿ. ಫೋಟೋಸ್ ಎಲ್ಲ ತೆಗೆದು ಕಳಿಸಿದ್ದೀವಿ. ಪಾರ್ಕಲ್ಲಿ ನೋಡೋಕೆ ನುಗ್ಗಿ ಗಿಡನೂ ಇದೆ. ನಡಿ ಕುಷ್ಮಾ, ನಾನು ಇಲ್ಲಿ ವೀಡಿಯೋ ಮಾಡ್ಕೊಡ್ತೀನಿ. ಹೋಗಿ, ನೀನು ಹೇಳ್ದಲ್ಲ, ಹೋಗಿ ಕೆಳಗಡೆ ಬರೋಗು. ನಾನು ಇಲ್ಲೇ ಇದು ಮಾಡ್ತೀನಿ, ಹೋಗು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದು ನಿಮಗೆ ಲೈನು ಮರ ಕೆಳಗಡೆ ಇದೆ. ಲೈನು ಎತ್ತರ ಇರ್ಬೋದು, ಇದೆ ನಂಗೆ ಕಾಣಿಸ್ತಾ ಇರ್ಬೋದು ಮೋಸ್ಟ್ಲಿ. ಅದು ಮಧ್ಯ ವೈರಿದೆ ನೋಡಿ. ಮೇಲ್ಗಡೆ 3 ವೈರು ಕರೆಕ್ಟ್ ಕೆಳಗಡೆ ಇದೆ, ಮೇಲಿದೆ. ಮತ್ತು ಕೆಳಗಡೆ ಇರೋ 2 ವೈರು ಕರೆಕ್ಟಾಗಿ ಅದ್ರ ಮೇಲೇ ಇದೆ. ನನಗೆ ಅವಾಗಿಂದ ಭಯಲ್ಲಿ ಯಾರೂ ಹೇಳ್ತಾನೆ ಇದೆ ನನ್ನ ಕಂಡಂಗೆಲ್ಲ. ಎಲ್ಲ ಅಕ್ಕ ಅವ್ರ ಪಕ್ಕದವ್ರಿಗೆಲ್ಲ ಹೇಳಿದ್ದೀನಿ, ದಯವಿಟ್ಟು ಹತ್ರಕ್ಕೆ ಹೋಗ್ಬಿಟ್ಟಿದ್ದ. ಆದರೂ ಕೂಡ ಬೈಕೆಲ್ಲ ನಿಲ್ಲಿಸ್ಕೊಂಡಿರ್ತಾರೆ ಅವರು, ಏನೂ ಮಾಡೋಂಗಿಲ್ಲ ನೋಡಿ.
ಇನ್ನೊಂದು ಸರಿ ಕಳ್ಸಮ್ಮ ಅವ್ರಿಗೆ ಸುನಿಲ್ಗೆ. ಸುನಿ ಕಳಿಸ್ಕೊಡ್ಬೋದು. ಎಲ್ಲಿ ಕುಶ್ಕೊಟ್ರಿನ ಬರಲಿಲ್ಲ ಮುಂದೆ ರೋಡ್ಗೆ. ಇಲ್ಲೆಲ್ಲ ಲೈನ್ ಇದು ಗ್ಯಾಸ್ ಸಿಲಿಂಡ್ರ್ ಇವಾಗೇನು ಗ್ಯಾಸ್ ಮನೆ ಹತ್ರನೇ ಕೊಡಲ್ಲ ಬಂದ್ರೆ ಮೈಸೂರಲ್ಲೆಲ್ಲ ಅದೆಲ್ಲ ಪೈಪ್ ಎಲ್ಲ ಎಳೆಯೋಕ್ಕೆ ಅಂತ ಪೈಪ್ಲೈನ್ ಮಾಡಲಿಕ್ಕೆ ಎಲ್ಲ ರೋಡ್ಗಳೆಲ್ಲ ನೋಡಿ ಹೆಂಗೆ ಕಿತ್ತಿದ್ದಾರೆ. 2 ಸೈಡ್ ಕೊಟ್ಟಿದ್ದಾರೆ ಪುಟ. ನೋಡಿ ಆ ಸೈಡ್ 2 ಕಡೆ ಕಿತ್ತರೆ ಡಾಂಬರ್ ರಸ್ತೆಗಳು ಉಳಿಯುತ್ತೆ ಈಗ. ಡಾಂಬರ್ ಅಲ್ಲ, ಇದು ಮಣ್ಣು ರೋಡ್ ಥರ ಕಾಣಿಸ್ತಾ ಇದೆ ಇವಾಗ. ಇದು ಫುಲ್ ಡಾಂಬರ್ ರಸ್ತೆನೇ ನೋಡಿ. ಅಲ್ಲೇ ಹೋಗಿಲ್ವಲ್ಲ ಆ ಸೈಡ್ ನೋಡಿ ಹೆಂಗೆ ಚೆನ್ನಾಗಿದೆ. ಅಲ್ಲಿ ಹೋಗಲ್ಲ ನೋಡಿ, ಅಲ್ಲಿ ಹೋಗಿಲ್ವಲ್ಲ, ಅಲ್ಲಿ ಮುಂದೆ ನೋಡಿ ಸೇಮ್ ಹಂಗಿರೋ ಡಾಂಬರ್ ರಸ್ತೆನೇ ಹಿಂಗೆ ಮಾಡಿದ್ದಾರೆ ನೋಡಿ. ಅಂದರೆ ಏನು ಮಾಡೋಂಗಿಲ್ಲ, ಅದು ಸರ್ಕಾರನೇ ಮಾಡಿಸ್ತಾ ಇರ್ಬೋದು. ಇನ್ಮೇಲೆ ಮೀಟ್ರ್ ಅಂತ ನಲ್ಲಿ ನೀರಿಗೆ ಹೆಂಗೆ ಬರುತ್ತೆ ಹಂಗೆ ಮೀಟ್ರ್ ಬರುತ್ತೆ ಪುಟ. ಬರುತ್ತಂತ ನೋಡೋಣ ಅದು ಹೆಂಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ವಾಟರ್ ಬಿಲ್ ಕರೆಂಟ್ ಬಿಲ್ ಎಲ್ಲ ಹಂಗೆ. ಎಲ್ಲಿ ಅವರು? ಹಾಯ್ ಗೌಡ್ರೆ, ಖುಷ್ ಗೌಡ್ರೆ ಹಾಯ್. ಅಲ್ಲಿ ಯಾವತ್ತು ಉಳಿಬಿಡಲ್ಲ, ಮಣ್ಣಲ್ಲಿ ನೀರು ಹೋಗಿದೆ. ಸೈಡಲ್ಲಿ ಬಾ, ಸ್ಲಿಪ್ಪರ್ ಎಲ್ಲ ಇದಾಗ್ಬಿಡುತ್ತೆ ಬಾ. ಹಾಳಾಗತ್ತೆ. ಗುಡ್ ಬಾಯ್. ಬಾಯ್ ಕಂದ. ಬಾಯ್. ಕರೆಕ್ಟಾಗತ್ತು ಹಿಡ್ಕೋಬೇಕು ಕರೆಕ್ಟಾಗಿ. ಬಾಯ್ ಬಾಯ್ ಬಾಯ್. ಗಾಡಿ ಹಪ್ಪಾಗೋಯ್ತದೆ. ಸರಿ ಹಿಡ್ಕೊ. ಅಯ್ಯೋ, ಅವನಲ್ಲಿ ಹೋಗೋವರೆಗೂ ನೋಡ್ಕೊಂಡು ಹೋಗ್ಬೇಕು. ಹೂವು ಹಾಕೋ. ಯಾವ್ದು ಹಾಕೊಳ್ತೀಯಾ? ಅದು ಮೊಮ್ಮದು ಯಾಕೆ ಹಾಕೊಳ್ತಿದ್ಯಾ? ಇದು ನಿನ್ನ ಹಾಕೋ. ಇಲ್ಲಿ ಇದಾದರೂ ಅದಾದರೂ ಹಾಕೋ, ಯಾವುದಾದ್ರು ನೋಡು. ಇದು ತಗೋ, ಇಲ್ಲಾದ್ರೂ ತಗೋ. ಹೌದು, ನಿಂದು ಮೊಮ್ಮದು ಸೇಮೆ ಬಿಡು. ಅದು ಹಾಕೋತೀಯಾ? ಇದೇ ಹಾಕೋ ಸಾಕು, ಸಿಂಪಲ್ದು ಬ್ಲ್ಯಾಕು. ಏನಮ್ಮ? ಹಾಂ, ಹೆಲ್ಮೆಟ್ ತಗೋ. ಏನಮ್ಮ? ಪರ್ಸ್ ಬಿದ್ದದ್ದು ಕಣೆ. ಹೆಲ್ಮೆಟ್ಗಳು ನಂದು ಎಲ್ಲಿದೆ? ಎತ್ಕೊಂಡು ಬಾ. ಖುಷಿ. ಓ, ಸುವೆಲ್ಲ ಹಾಕೊಳಂಗಾಗಿದ್ದಾನೆ. ಸಾಕ್ಸ್ ಹಾಕೊಂಡಿಲ್ವಾ? ಬಾ, ನಿನ್ನ ಅವನಿಗೆ ಸಾಕ್ಸ್ ಎಲ್ಲ ಅದು ಹೋಗಿದೆ. ತಗೊಂಡು ಬರೋಣ ಬಾ. ಇವತ್ತು ತಗೊಡ್ತೀನಿ ಬಾರಕ್ಕಂದ. ಮೊದಲು ಸ್ಲಿಪ್ಪರ್ ತಂದು ಎಲ್ಲ ಎತ್ತಿಡ್ಲಿಕ್ಕೆ. ಹೌದಾ? ಸಾಕ್ಸಿರ ಇದೇ ಕಾಣಿಸ್ತಲ್ಲ ಬಾ. ಎಲ್ಲೋ ಡಸ್ಟ್ಬಿನ್ಗೆ ಹಾಕ್ಬಿಟ್ಟಿದ್ದೀವಿ. ಯಾವುದೋ ಹಳೇದು ಅಂದ್ಬಿಟ್ಟು. ನಿಂದು ಮಮ್ಮದು ಯಾವುದೂ ಸಾಕ್ಸ್ ಇಲ್ಲ. ಅದು ತುಂಬ ಚೆನ್ನಾಗಿರೋದೆಲ್ಲ ಇತ್ತು, ಒಂದು 8-10 ಜೊತೆ ಸಾಕ್ಸು. ಅದು ಬಟ್ಟೆ ವೇಸ್ಟೇಜ್ ಬಟ್ಟೆ ಅಂತ ಹಾಕಿದ್ನಲ್ಲ, ಅದು ಎಲ್ಲ ಮೋಸ್ಟ್ಲಿ ಅದರೊಳಗಡೆ ಸೇರಿಕೊಂಡು ಒಬ್ಬರು ಸಾಕ್ಸು ಇಲ್ದಂಗಾಗಿದೆ. ಸದ್ಯ ವಿಶ್ವನಾವ್ ಮಾತ್ರ ಒಂದು 4-5 ಸಾಕ್ಸ್ ಇದೆ ಅಷ್ಟೇ. ಸುನಿದೇನು ಎತ್ತಿಟ್ಬಿಟ್ಟಿರ್ತಾರೆ ಅಲ್ವಾ ಪುಟ. ಮೊದಲು ಸ್ಲಿಪ್ಪರ್ಗೊಂದು ಕಾಣ್ದಂಗೆ ಏನಾದ್ರು ತರಬೇಕು ಪುಟ. ಸ್ಲಿಪ್ಪರ್ಗೆ ಬರುತ್ತೆ ತರೋಣ. ಸ್ಲಿಪ್ಪರ್ ಬೇಡ ಮಗನೆ, ಅದೇ ಹಾಕೋ ಶೂ. ಇವತ್ತು ಹೋಗ್ತಾ ಇದೀವಿ. ಕುಷ್ಮಾ ಯಾಕೆ ಸ್ಲಿಪ್ಪರ್ ಬೇಡ? ಸ್ಲಿಪ್ಪರ್ ಹೊಸದು ಇದೆಯಲ್ಲ ಹಾಕೊಳಮ್ಮ. ಕ್ರಾಕ್ಸ್ ಇದೆ ಅಲ್ಲೇ ಇದೆಯಲ್ಲ ಮೇಲೆ ಹಾಕೋ ಮಗನೆ. ಏನು ಫ್ಲೋರ್ ಅಲ್ಲ, ಅದು ಲಿಫ್ಟು ಕಣ ಬಾ. ಏನು ಫ್ಲೋರಪ್ಪ? ಲಿಫ್ಟು. ಹಾಂ, ಓಕೆ. ನೀನು ಇನ್ನು ಹತ್ತಂಗೆಲ್ಲ ಇಳಿಯಂಗೆಲ್ಲ ಲಿಫ್ಟಲ್ಲಿ ಹೋಗ್ಬೋದು ಬರ್ಬೋದು. ಬಾ ಮೇಲೆ ಇಳಿ ಕೆಳಗಡೆ. ಹಾಂ ಓಕೆ ಕಂದ, ಆಯಿತು. ಬನ್ನಿ, ಮುಗೀತಾ? ನಡ್ರಿ ಈಗ ಇಳಿರಿ, ಬನ್ನಿ. ಹಲೋ, ನಾವಿವತ್ತು ವಿಶಾಲ್ ಮೇಘ ಮಾರ್ಟ್ ಬಂದಿದ್ದೀವಿ. ಇಲ್ಲಂತೂ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ. ಬನ್ನಿ ಹೋಗೋಣ ಒಳಗಡೆ. ನಾನು ಈ ವಿಡಿಯೋ ಹಾಕಿ ಇರಲಿಲ್ಲ, ಅದು ಶೈಲು ತಂದಿರೋ ವಸ್ತುಗಳನ್ನೇ ತೋರಿಸ್ಬಿಟ್ಲು. ಆದರೂ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ತೋರಿಸ್ತೀರಿ ಬನ್ನಿ. ಇಲ್ಲೆಲ್ಲ ಹೆಲ್ಮೆಟ್ ಮಡಗ್ಬೋದು, ಒಂದು ಅಲ್ಲಿ ಮಡಗಲಿಲ್ಲ. ಮೊದಲಿಗೆ ಕೆಳಗಡೆ ನೋಡಿದ್ವಿ ಇಲ್ಲಿ ಏನೆಲ್ಲ ಇದೆ ಅಂತ. ಅಲ್ಲಿ ಒಟ್ಟು 3 ಜಾಗದಲ್ಲಿದೆ. ಗ್ರೌಂಡು ಫಸ್ಟು, ಸೆಕೆಂಡು ಅಂತೇಳಿ. ಅಲ್ಲಿ ಸಾಕ್ಸ್ ಆಗ್ಬೋದು, ಮಕ್ಕಳ ಬಟ್ಟೆಗಳಾಗ್ಬೋದು, ದೊಡ್ಡವ್ರದ್ದಾಗ್ಬೋದು. ಕ್ವಾಲಿಟಿ ಎತ್ತು ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಆದರೂ ಸ್ವಲ್ಪ ಕಡಿಮೆನೇ ಅಂತ ಅನ್ನಿಸ್ತು ದುಡ್ಡೆಲ್ಲ. ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಸ್ವಲ್ಪ ದುಡ್ಡು ರೈಟೆಲ್ಲ ಸ್ವಲ್ಪ ಕಡಿಮೆನೇ ಇತ್ತು. ಹಾಗಾಗಿ ನಮ್ಗೆ ಏನೆಲ್ಲ ಬೇಕೋ ಅಷ್ಟು ತಗೋಣ ಅಂತ ಅಂದ್ಕೊಂಡ್ವಿ. ಆದರೂ ಕೂಡ ನಮ್ಮ ಮನೆಗೆ ಏನೆಲ್ಲ ತೊಗೋಬೇಕು ಅಂದ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ತಗೊಂಡು, ಆದರೆ ಇನ್ನೂ ತಗೋಬೇಕಿರೋಂಥ ವಸ್ತುಗಳ ತಗೊಂಡೇ ಇಲ್ಲ. ಮತ್ತೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಒಂದಿನ ಹೋಗಬೇಕು. ಮತ್ತು ಇಲ್ಲಿ ಸ್ಲಿಪ್ಪರ್ಗಳೆಲ್ಲ ಇದೆ, ಮತ್ತು ಖರ್ಚಿಪ್ ತಗೊಂಡ್ವಿ, ಮತ್ತು ಕಿಚನ್ದೆಲ್ಲ ಏನೇನು ಬೇಕು ಸ್ವಲ್ಪ ಸ್ವಲ್ಪ ತಗೊಂಡ್ವಿ. ಇಲ್ಲಿ ಬುಜ್ಜಿಗೆ ಬಟ್ಟೆಗಳನ್ನ ತೊಗೋಬೇಕು ಅಂತ ಹೇಳಿದ್ರು ಶೈಲು. ನಮಗೂ ಅಲ್ಲಿ ಒಳಗಡೆ ಹೋಗೋ ಮುಂಚೆ ಅಲ್ಲಿ ಏನಿದೆ ಏನಿಲ್ಲ ಅಂತ ಅನ್ನಿಸ್ತಾಯಿತ್ತು.
ಆಮೇಲೆ ಗೊತ್ತಾಯಿತು ಇಲ್ಲಿ ನೋಡಿ ಬುಜ್ಜಿ ಬೇಬಿನ ಓಕೆ ಬಾಯ್ ಬೇರೆ ನೋಡೋಣ ಹ್ಞೂ 99 ರುಪೀಸ್ ಪರ್ಸ್ ಮಮ್ಮಿ ಬೇಕಾ ನಮ್ಮ ಪಪ್ಪ ಇನ್ನೇ ತಗೊಳ್ತೀನಿ. ಅದೇನಕ್ಕೆ ಬಾ ಬುಜ್ಜಿ ಬೇಬಿಯಲ್ಲಿ ಏನು ನೋಡಿದ್ರು ನನಗೆ ಇದು ಬೇಕು ಇದು ಬೇಕು ಇದು ಬೇಕು ಅಂತ ಇರ್ತಾನೆ. ಇಲ್ಲಂತೂ ಸ್ಲಿಪ್ಪರು ಶೂಸ್ ತುಂಬ ಚೆನ್ನಾಗಿತ್ತು. ಶೈಲು ಅಂತ ಏನು ಬೇಕೋ ಅದೆಲ್ಲ ನೋಡಿ ಅವ್ಳಿಗೆ ಇಷ್ಟ ಆದಂತೆ ಯಾವುದೂ ಬಿಡೋದಿಲ್ಲ. ನನಗೆ ಇಷ್ಟ ಆದ್ದು ನಾನು ಬಿಡೋದಿಲ್ಲ. ಬುಜ್ಜಿಗೆ ಆಗ್ಬೋದು ನಮಗೆ ಆಗ್ಬೋದು ಎಲ್ಲ ತೆಗೆದು ಹಾಕ್ತಾಯಿರ್ತೀವಿ. ನಾವು ಸ್ವಲ್ಪ ಹೊರಗಡೆ ಹೋಯ್ತು ಅಂದರೆ ಜಾಸ್ತಿ ತಗೊಳ್ತಾ ಇರ್ತೀವಿ. ಸ್ವಲ್ಪ ಇಲ್ಲೂ ಕೂಡ ಶೈಲು ಯಾವುದೋ ಬಾಕ್ಸು ಪ್ಲೇಟ್ಸ್ ಅದೆಲ್ಲ ತಗೊಂಡ್ಲು ಚೆನ್ನಾಗಿರೋದು ಬೇಕು ಅಂದ್ಕೊಂಡು. ಮನೆಗಳಿಗೆ ಎಷ್ಟು ಸಾಮಾನು ತಗೊಂಡ್ರು ಸಾಲೋದೆಲ್ಲ. ಇದು ಕೂಡ ಬೌಲ್ಗಳು ತಗೊಂಡ್ಲು, ಪ್ಲೇಟ್ಸು ಬೌಲ್ಸ್ ಎಲ್ಲನೂ ತಗೊಂಡ್ಲು. ಸ್ವಲ್ಪ ಇದು ಕಾಸ್ಟ್ಲಿ, ಸ್ವಲ್ಪ ಗಟ್ಟಿ ಎಲ್ಲ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ರೈಟ್ ಕೂಡ ಇತ್ತು. ಅದ್ರ ಬಾಳಿಕೆ ಚೆನ್ನಾಗಿ ಬರ್ತವೆ ಅಲ್ವಾ, ಹಾಗಾಗಿ ಇದನ್ನು ಸ್ವಲ್ಪ ತಗೊಂಡ್ಲು. ಮತ್ತು ನಮ್ಗೆ ಇನ್ನೂ ಸ್ವಲ್ಪ ಡೈನಿಂಗ್ ಹಾಲಲ್ಲೆಲ್ಲ ಕರ್ಟನ್ಸ್ ಎಲ್ಲ ಬೇಕು. ಶೈಲು ರೂಮ್ಗಂತೂ ಎಲ್ಲ ತಗೊಂಡು ಬಂದು ಸೆಟ್ ಮಾಡಿ ಕೂಡ ಆಯಿತು. ಇನ್ನು ನಮಗೆ ಸ್ವಲ್ಪ ಮ್ಯಾಟ್ ಬೇಕು. ಮತ್ತು ಇದು ನೋಡಿ ಚೆನ್ನಾಗಿದೆ, ಟ್ರಾವೆಲ್ ಮಾಡೋರಿಗಂತೂ ಫುಲ್ಲು ಕುತ್ತಿಗೆಗೆ ಹಾಕ್ಬಿಟ್ಟು ಹಿಂಗೇನು ಆರಾಮ ನಿದ್ದೆ ಮಾಡ್ಬೋದು. ಶೈಲುನೇ ಜಾಸ್ತಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮಲಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅವಳಿಗೆ. ಕಂಫರ್ಟಬಲ್ ಇರಲ್ಲ, ತಗೋಲಿಲ್ಲ ನೋಡಿ. ಇಲ್ಲೆಲ್ಲ ಚೆನ್ನಾಗಿದ್ದಾವೆ. ಅವ್ರನ್ನ ಇದು ನೋಡಿದ್ಮೇಲೆ ಕಡಿಮೆ ದುಡ್ಡದು ಇತ್ತು, ಜಾಸ್ತಿ ಇತ್ತು, ಸ್ವಲ್ಪ ಕಾಸ್ಟ್ಲಿದಾದ್ರೂ ಪರವಾಗಿಲ್ಲ. ರೂಮ್ಗಳಿಗೆ ಶೈಲಿಗೆ ಚೆನ್ನಾಗಿರೋ ತಗೊಂಡಂತೆ ತಗೊಂಡ್ವಿ. ಇಷ್ಟ ಆಯ್ತು ಎಲ್ಲ. ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ ಬರುತ್ತೆ ಅಂತ ಹೇಳಿದ್ದಾರೆ, ಅದನ್ನು ಕೂಡ ತರಬೇಕು. ಸ್ವಲ್ಪ ಡಿಸೈನಾಗೆಲ್ಲ ಇತ್ತು, ಮತ್ತು ಇದು ಸ್ವಲ್ಪ ಉಡ್ಕೊಂಡಾಗಿತ್ತು. ಅಂದರೆ ಸ್ವಲ್ಪ ಚೆನ್ನಾಗಿರೋ ತೊಗೊಬಿಟ್ರೆ ಅವಾಗ ಚೇಂಜ್ ಮಾಡೋಂಗಿಲ್ಲ. ಅದು ಚೆನ್ನಾಗಿ ಕೂಡ ಬಾಳಿಕೆ ಬರುತ್ತೆ. ಇದೇ ಬೇರೆ ಕಡೆ ಹೋಗಿದ್ರೆ ಒಂದೊಂದಕ್ಕೆ ಹೇಳ್ತಿದ್ರು 500 600 ಅಂತ. ಇಲ್ಲಿ ನಮ್ಗೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆಗೆ ಸಿಕ್ತು. ಚೆನ್ನಾಗಿ ಕೂಡ ಇತ್ತು, ಕ್ವಾಲಿಟಿ ಕೂಡ. ಬೆಡ್ ಸ್ಪ್ರೆಡ್ ಕೂಡ ಇದು ಕೂಡ ಚೆನ್ನಾಗಿತ್ತು. 2 ತಗೊಂಡ್ರೆ ಒಂದು ಫ್ರೀ ಅಂದರು. ಅದಕ್ಕೆ ನಾವೇನು ಮಾಡಿದ್ವು 3 ತಗೊಂಡ್ವಿ. 1 ತಗೊಂಡ್ರೆ ತುಂಬ ಜಾಸ್ತಿ ಆಗ್ತಾಯಿತ್ತು. ಹಾಗೆ ಇರಲಿ ಬಿಡಪ್ಪ, 2 ತಗೊಳ್ತೀವಲ್ಲ. ಆಮೇಲೆ ಬಟ್ಟೆ ಕೂಡ ಚೆನ್ನಾಗಿತ್ತು, ನೋಡಿದ್ವಿ, ಇರಲಿ ಅಂತ ಹೇಳ್ಬಿಟ್ಟು ತಗೊಂಡ್ವಿ ನಾವು. ಓಕೆ ಬಾಯ್.